CSK ವರ್ಸಸ್ LSG ಬೈ LSG 167 ಟಾರ್ಗೆಟ್ ಕೊಟ್ಟೈತಿ. ಇನ್ 5 ಓವರ್ ಐತ್ ಮ್ಯಾಚ್ 14.5 ದಿಗ್ವೇಶ್ ಬಾಲ್ ಹಾಕಾಕತ್ತಾನ. ದುಬೈ ಮತ್ತ ಶಂಕರ್ ಅದಾರ. ಇನ್ 5 ಓವರ್ದಾಗ ಮ್ಯಾಚ್ ಡಿಸೈಡ್ ಆಗತ್ತ. 31 ಬಾಲಿಗೆ 56 ರನ್ ಬೇಕು. ಪಂತ್ ಇವತ್ತು ಚಲೋ ಆಡ್ಯಾನ. ನಿಕೋಲಸ್ ಪೂರನ್ ಆಡೋಕ್ಕಾಗಿಲ್ಲ, ಬಟ್ ಪಂತ್ ಚಲೋ ಆಡ್ದ. ಇವತ್ತು 27 ಕೋಟಿಗಿದ ಅದ. ಬಟ್ ಇಲ್ಲಿ CSK ಇವತ್ತು ಔಟ್ 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 ಔಟ್. ವಿಜಯ್ ಶಂಕರ್ ಗಾನ್. 5 ವಿಕೆಟ್ ಗಾನ್ ಬೈ ಗಾನ್. ಚೆನ್ನೈಗೆ ಇವತ್ತಿರೋದು ಓನ್ಲಿ 167 ಟಾರ್ಗೆಟ್ ಬೈ 5 ವಿಕೆಟ್ ಹೋಗ್ಯಾವ. 15 ಓವರಿಗೆ 5 ವಿಕೆಟ್, 111 ರನ್. ಇವಾಗ ತಲಾ ಬರ್ತಾನೆ ಮತ್ತು ಯಾರನ್ನಾರು ಬೇರೆಯವ್ರನ್ನ ಕಳಿಸ್ತಾರ ಗೊತ್ತಿಲ್ಲ. ಬಟ್ ಬೈ ಇಬ್ರು ಓಪನರ್ಸ್ CSK ಚಲೋ ಒಂದು ಲೆವೆಲ್ ಚಲೋ ಓಪನಿಂಗ್ ಸ್ಕೋರ್ ಕೊಟ್ಟರು. ಆಮೇಲೆ ರಾಹುಲ್ ತ್ರಿಪಾಠಿನೂ ಗಾನ್. ಜಡೇಜಾ ಅವತ್ತು ಜಲ್ದಿ ಬಂದ, ಅವನು ಗಾನ್. 4 ವಿಕೆಟ್. ವಿಜಯ್ ಶಂಕರ್ ಬಂದ, 8 ಬಾಲಿಗೆ 9 ರನ್ ಹೊಡೆದ, ಅವನು ಗಾನ್. ಇವಾಗ ಶಿವಮ್ ದುಬೆ ಅದನ್ನ ಗೊತ್ತಿಲ್ಲ ಏನ್ ಆಕೈತಿ ಅಂತೇಳಿ. ಇನ್ 5 ಓವರ್ ಐತಿ. 5 ಓವರ್ನಾಗ ಅವನು 56 ರನ್ ಹೊಡಿತಾರನ ಇವ್ರು. ನೋಡೋಣ ಅಂತ ಏನ್ ಆಕೈತೆ ಅಂತೇಳಿ. ತಲಾನೇ ಬಂದ. ದುಬೆ 20 ಬಾಲಿಗೆ 17 ಹೊಡೆದಾನೆ. MS ಧೋನಿ ಬಂದ. ಧೋನಿ ಇನ್ 5 ಓವರ್ ಐತ್ ಬೈ ಮ್ಯಾಚ್. ಇನ್ 5 ಓವರ್ ಇರೋದ ಮ್ಯಾಚ್ ಇವಾಗ ಐತಿ. ಇನ್ನು 5 ಓವರ್ನೇ ಗೊತ್ತಾಗೈತಿ. 30 ಬಾಲಿಗೆ 56 ರನ್ ಬೇಕು. ಆವೇಶ್ ಖಾನ್ ಬೌಲಿಂಗ್ ಉತ್ಸೊಳೆ ಮಗ. ಒಂದೇ ಬಾಲ್ ಲೆವೆಲಿಗೆ ವೈಡ್ ಹಾಕಿದ. ಅವನವನು ಪಿಚ್ಚಿಗೆ ಬಿಡಿಲ್ಲ, ಅದು ಹೊರಗೆ ಗ್ರೌಂಡ್ನಾಗ ಬಿದ್ದು ಹೋದ್ ಕೀಪರ್ ಕಡೆ. 30 ಬಾಲಿಗೆ 56 ರನ್. ನೋ ಬಾಲ್ ಹಾಕೈತೆ, ಅದೇನು ವೈಡ್ ಹಾಕೈತೆ ನೋಡ್ಬೇಕು, ಕಾದು ನೋಡ್ಬೇಕು. ವೈಡ್ ಕೊಟ್ರು ವೈಡ್ ಬೈ. 30 ಬಾಲು 56 ರನ್ ಗೆಟಬಲ್ ಐತಿ. ಚೇಸ್ ಮಾಡ್ಬೋದು ಟಾರ್ಗೆಟ್. ಧೋನಿ ಅದನ್ನ, ಶಿವಮ್ ದುಬೆ ಅದಾರ ಬ್ಯಾಟಿಂಗ್ನಾಗ. ದುಬೆ ಹೊಡೆದ್ರೆ ಆಕೈತಿ. ಧೋನಿ ನಿಂತ್ಕೊಂಡ್ರು ಪಾರ್ಟ್ನರ್ಶಿಪ್ ಸ್ವಲ್ಪ ಕೊಟ್ರು ಆಕೈತಿ. ಬಟ್ ವಿಕೆಟ್ ಹೋದ್ರೆ ಗಾನ್ ಬೈ ಗಾನ್. ಆವೇಶ್ ಖಾನ್ ಬೌಲಿಂಗ್ ಮಾಡಾಕತ್ತಾನ. ಇಲ್ಲಿಂದ CSK ಏನಾದರೂ ಸೋತಂದ್ರೆ ಯಪ್ಪ ಅಸಹ್ಯ ಅಂದ್ರೆ ಅಸಹ್ಯ ಆಕೈತಿ. ಇನ್ನು ಇಲ್ಲಿಂದ ಗೆದ್ರೆ ಅಟ್ಲೀಸ್ಟ್ ನಮ್ಮ ಫ್ಯಾನ್ಸಿಗೆ ಸ್ವಲ್ಪ ಖುಷಿ ಕೊಟ್ಟಂಗೆ ಆಕೈತಿ. ನೋಡ್ಬೇಕೇನಾತೀಗ. ಧೋನಿ ಬಂದ. ಧೋನಿ ಬ್ಯಾಟಿಂಗಿಗೆ. ಧೋನಿ ತಲಾ ಹೊಡಿತಾನೆ. ವಿಕೆಟ್ ಕೊಟ್ಟು ಹೋಗ್ತಾನೆ. ನೋಡ್ಬೇಕು ಏನಾಕೈತೆ ಅಂತೇಳಿ. 167 ಬೈ ಇವರು ಟಾರ್ಗೆಟ್ ಅದನ್ನು ಟಫ್ ಮಾಡ್ಕೊಳಕತ್ತಾರೆ. 167 ಟಾರ್ಗೆಟ್ನ ಚೇಸ್ ಮಾಡೋದ್ರಾಗು ಅಯ್ಯೋ. ಬಟ್ LSG ದವ್ರು ಚಲೋ ಬೌಲಿಂಗ್ ಹಾಕಿದ್ರು ಬೈ. ನಿಜ ಹೇಳ್ತೀನಿ, ಚಲೋ ಬೌಲಿಂಗ್ ಹಾಕಿದ್ರು. ಇವತ್ತು CSK ಒಂದು ಲೆವೆಲ್ ಚಲೋ ಓಪನಿಂಗ್ ಕೊಟ್ಟರು. ಬಟ್ ಸ್ಟಿಲ್ ಅಗೇನ್ ಅದನ್ನ ಫಿನಿಶ್ ಮಾಡಕ್ ಆಗಲಿಲ್ಲ ಅವ್ರಿಗೆ. ಇವಾಗ ಐತಿ 5 ಓವರ್ದಾಗ ಅಸಲಿ ಮಜಾ. ಲಾಸ್ಟ್ 5 ಓವರ್ಸ್ನಾಗ ಇರೋದು ಮಜಾ. ತಲಾ 4 ಹೊಡೆದ. ಫ್ಯಾನ್ಸ್ ಅಂತೂ ಅಂತೇಳಿ ಹಂಗೆ ಕಿರುಚಾಡಕ್ಕೆ ಶುರು ಮಾಡ್ಯಾರ. ಒಂದು 4 ಹೊಡೆದ. ಜಿಂಗಿಜಿಗಿನ್ ಅಂತೇಳಿ ಪುಣ್ಯಾಕ ಸ್ಟಾರ್ಟ್ ಮಾಡಿದ್ರ. ಅದನ್ನು ಸ್ಲೋ ಮೋಷನ್ದಾಗ ತೋರ್ಸಾಕತ್ತಾರ. 4 ಹೊಡೆದಿದ್ದ ಸ್ಲೋ ಮೋಷನ್ದಾಗ. ನೋಡೋಣಂತ ಬಾಯ್. ಇನ್ನೂ ಐತಿ ಮ್ಯಾಚು. 1 ವಿಕೆಟ್ ಬಿದ್ದರೆ ಢಮಾರ್. 25 ಬಾಲಿಗೆ 48 ರನ್ ಬೇಕು. ಬೈ ಸ್ಲಿಪ್ ಇದ್ದಿದ್ರ ಔಟ ಬೈ. 4 ಹೊತ್ತು CSK ಫ್ಯಾನ್ಸ್ ಮತ್ತು ಚೊಯ್ ಅಂತೇಳಿ ಹಂಗೆ ಸೀಟಿ ಹೊಡ್ಕೊಂತ ಜಿಂಗಿ ಚಕ ಅಂತ ಕೊನೆಕತ್ತಾರ ಬೈ. 24 ಬಾಲಿ 44 ರನ್ ಬೇಕು ಬೈ. ಒಂದು ವಿಕೆಟ್ ಬಿದ್ದರೆ ಡಿಜ್ಗ್ಯಾವ್. 24 ಬಾಲ್ 44 ಅಂದರೆ 4 ಓವರಿಗೆ 44 ರನ್ ಬೇಕು ಬೈ. 2 ಬಾಲ್ 2 4 ಹೊಡೆದ ಬೈ ಧೋನಿ. ಯಪ್ಪ ಧೋನಿ ತಲಾ ಏನು ಮಾಡತ್ತೀನಿ ಒಗ್ಗವನ. ಲಾರ್ಡ್ ಶಾರ್ದೂಲ್ ಠಾಕೂರ್ ಅವನ ಅಟ್ಯಾಕ್ ಶಿವಮ್ ದುಬೆಗ. ಅವನೇ 1ನೇ ಬಾಲ್ ಡಾಟ್ ಆಗೈತಿ ಬೈ. ದುಬೆ ಇರೋವರೆಗೂ 6 ಹೊಡೆಯೋ ಚಾನ್ಸಸ್ ಐತಿ. ಇಲ್ಲಿಂದ CSK ವಿನ್ ಆಗುತ್ತಾ? ಇನ್ನು 2 ಓವರ್ ಡಿಸೈಡ್ ಆಗುತ್ತೆ ಬೈ. ವಿನ್ ಆಗುತ್ತೋ ಇನ್ನು ಆಗಲ್ಲೋ ಅಂತೇಳಿ. ಅವನ ಅಡ್ಡ ಶಿವಮ್ ದುಬೆ ಒಂದು 4 ಹೊಡೆದ ಶಾರ್ದೂಲ್ ಠಾಕೂರ್ಗೆ. ಮತ್ತೆ ನೆಕ್ಸ್ಟ್ ಬಾಲ ಡಾಟ್ ಆಗೈತಿ. ಈ ಓವರ್ 1 ವಿಕೆಟ್ ಬರುತ್ತಾ. ಯಾಕಂದ್ರೆ ಶಾರ್ದೂಲ್ ಠಾಕೂರ್ಗೆ ಹೊಡೆಯಕ್ಕೆ ರೆಡಿ ಆಗ್ಯಾನ ಶಿವಮ್ ದುಬೆ. ನನಗೆಲ್ಲೋ ಅನ್ಸೋ ಮಟ್ಟಿಗೆ 1 ಬಾಲ್ ಎಡ್ಜಾಗಿ ಗಾಳಿ ಮ್ಯಾಗ ಪುಯ್ ಅಂತ ಹಿಂಗೆ ಹೋತಂದ್ರೆ ಲಬಕ್ಕಂತ ಹಿಡ್ಕೊಂಡ್ಬಿಡ್ತಾರೆ ಕ್ಯಾಚ್ನ. ನನಗಂತೂ ಹಂಗೆ ಅನ್ಸಾಕತೈತಿ. ಏನಾರ ಟ್ರೈ ಮಾಡಿದ ಅಂದ್ರೆ ಒಂದು ಡಾಟ್ ಬಾಲ್, ಅದು ಫುಲ್ ಟಾಸ್ ಬಾಲ್ ಮಿಸ್ ಮಾಡಿದವ ಶಿವಮ್ ದುಬೆ.
ಇವಾಗ ಏನು ಆಕೈತಿ ನೋಡೋಣ. ವಿಕೆಟ್ 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 ಹೊಡ್ದ ಬೈ, ಹೊಡ್ದ ಫೀಲ್ಡಿಂಗ್ ಸ್ಯಾಕ್ಸಿ ಫೀಲ್ಡಿಂಗ್ ಸ್ಯಾಕ್ಸಿ. ಈಗ ತಲಾ ಬಂದ ಸ್ಟ್ರೈಕಿಗೆ, ತಲಾ ಬಂದ ನನಗೆ ತಲಾ ನೋಡೋಣ. ತಲಾ 6 ಹೊಡಿತಾನ 4 ಹೊಡಿತಾನೆ ಆಯ್ತಾನ ಔಟ್ ಹಾಕೋಣ ನೋಡೋಣ. ಧೋನಿ ಆನ್ ಸ್ಟ್ರೈಕ್. ಶಾರ್ದುಲ್ ಠಾಕೂರ್ ಬಾಲ್ ಹಾಕಕತ್ತಾನ. ಅವನ ಏನು ಮಾಡ್ತಾನೆ ಧೋನಿ? ವೈಡ್ ಹಾಕಿದ ಶಾರ್ದುಲ್ ಠಾಕೂರ್ ವೈಡ್ ಹಾಕಿದ. ವೈಡ್ ಯಾಕೆ ಹಾಕ್ತಿಲ್ಲ ಹುಚ್ಚುಳೆ ಮಗನ? ಕರೆಕ್ಟಾಗಿ ಹಾಕ್ಲೆ ಬಾಲ್. ಕೌಡೆ ಪೌಡೆ ಲೌಡೆ ಅವನು ಕರೆಕ್ಟಾಗಿ ಹಾಕೋದು ಬಿಟ್ಟು ಅವನು ಅಲ್ಲೇ ವಿಡ್ತು ಕೊಟ್ರೆ ಏನಿಲ್ಲ ಹೊಡಿತಾನ. ಲಾಂಗ್ ಆಫ್ನಿಗೆಲ್ಲ ಲಾಂಗ್ ಆಫಿಗೆ ಇಡುತ್ತಾನ ಒಂದು ಬಕ್ ಅಂತೇಳಿ. ಲೌಡ 4 ರೊಕ್ಕೈತಿ 6 ರೊಕ್ಕೈತಿ ಎಲಿವೇಶನ್ ಸಿಕ್ತಂದ್ರೆ. ಇಲ್ಲಾಂದ್ರೆ ಅವನ ಹೊಡೆದಿರೋ ಫೋರ್ಸಿಗೆ 4 ಪಕ್ಕ ಹೋಗ್ತೈತೆ. ಅದು ಹಾಕ್ರೋ ಮರ, ಎದಕ್ಕೆ ಹೆದರ್ತಿರೋ ಮರ? ಧೋನಿ ಕರೆಕ್ಟಾಗಿ ಹಾಕ್ರಿ. ಮತ್ತೊಂದು ವೈಡ್ ಹಾಕಿದವು ಚೂತ್ಯಾ ಸುಳ ಮಗ ಇವ. ನೋಡಿಲ್ಲಿ ಮತ್ತೊಂದು ವೈಡ್. ಹುಚ್ಚುಳ ಮಗ ರನ್ ಕೊಡಕತ್ತಾನ ಆಲ್ತು ಪಾಲ್ತು. ಶಾರ್ದುಲ್ ಠಾಕೂರ್ ಕೌಡೆ ಲೌಡೆ. ಈ ಬಾಲ್ ಏನು ಮಾಡ್ತಾನಪ್ಪ ಶಾರ್ದುಲ್ ಠಾಕೂರ್? ಅವನವನು ಒಂದು ಡಾಟ್ ಮಾಡಿದ ವೈಡ್ ಲೆಂತಿಗೆ ಹಾಕಿ. ಈಗ ಮತ್ತೆ ತಿರ್ಗಾ ಧೋಣಿಗೆ ಆ ಲೆವೆಲ್ ಆ ಕಡೆ ಹಾಕಿದ್ರೆ ಹೊಡಿತಾನವ. ಇಟ್ಟ ಸಿಂಗಲ್ ಹ್ಯಾಂಡ್ 6 ಹೊಡೆದ ಧೋನಿ. ಹುಚ್ಚುಳೆ ಮಕ್ಕಳು ಅವ್ರಾಗಿನ ಕೊಡಾಕತ್ತಾರ ಅವನ ಕೈಯಾಗ ಹೊಡಿಲಿ ಅಂತೇಳಿ. ಎಂಥ ಬಾಲ್ ಅದು, ಶಂಟ ಬೈ ಥೋ. ಅವನ ಹಾಡ ಹೋತು. 18 ಬಾಲಿಗೆ 31 ರನ್ ಬೇಕು. CSK ಫ್ಯಾನ್ಸ್ ಅವನವನು ಹುಚ್ಚು ಹಿಡ್ದು ಕುಣಿಯಾಗತ್ತಾರ ಅವನವನು ಅಂತೇಳಿ. ಯಪ್ಪ ಸಿಂಗಲ್ ಹ್ಯಾಂಡ್ಲಿ 6 ಕೊಡ್ದ ಬೈ ಅವ ಧೋನಿ. ನೀಟಾಗಿ ಹಾಫ್ ಸ್ಟಂಪ್ ಬಾಜುಕ ಬ್ಯಾಟಿಗೆ ಕೊಟ್ಟ. ಒಂದು ಪೇಸ್ ಇಲ್ಲ, ಒಂದು ವೇರಿಯೇಷನ್ ಇಲ್ಲ ಲೇ ಮಂಗನ. ಕರೆಕ್ಟಾಗಿ ಆಗಲೆ ಬೌಲಿಂಗ್ ಅವನ ಹಾಡ. ಅಯ್ಯೋ ಧೋನಿ ಸ್ಟ್ರೈಕ್ನಾಗ ಅದನ್ನು ದೂಬೆ ಇದ್ದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಲ್ರೆಡಿ ಅವ್ನು ಹೊಡಿತಾನೆ 6 ಅಂತ ಅವ್ನಿಗೆ ಹೆದರಿಲ್ಲ. ಧೋನಿ ಬಂದನಂತೆ ಪ್ರೆಷರ್ ತೊಗೊಳಕತ್ತಾನ ಬಾಲರ್ಸ್. ಏನು ಅಯ್ಯೋ ದೇವ. ಅವೇಶ್ ಖಾನ್ ಬೌಲಿಂಗ್ ಮಾಡಾಕತ್ತಾನ ಬಾ. ಅವೇಶ್ ಖಾನ್ 17 ಬಾಲಿಂಗ್ 30 ರನ್ ಬೇಕು. ಧೋನಿ ಸ್ಟ್ರೈಕ್ನಾಗ ಅದಾನ. ಮತ್ತು 4 ಬೈ ರೆಡ್ ಜಾಗ್ ಮತ್ತು 4 ಥೋ ಬೈ. ಇವರು ವೈಡ್ ಕಡೆನೇ ಬಾಲ್ ಹಾಕಾಕತ್ತಾರ ಬೈ. ಪೂರ್ತಿಯಾಗಿ ಹಿಂಗೆ ಪವರ್ ಹಾಕಿ ಅವ್ರಿಗೊಂದು ಕರೆಕ್ಟಾಗಿ ಅವ್ನಿಗೆ ವೈಡ್ ಲೆಂತಿಗೆ ಒಯ್ಯಾಕತ್ತಾರ. ಪೂರ್ತಿ ಕೈ ಬೀಸಿ ರಮ್ ಅಂತ ಹೊಡೆಯೋ ಥರ ಸೀದಾ ವೈಡ್ ಲೆಂತಿಗೆ ಕೊಡಾಕತ್ತಾರ ಬಾಲ್ ಬೈ. ಅವ ಅದನ್ನು ಹೊಡೆದಿದ್ದು ಬಾಲ್ 7 ಜಾಗ ಹಿಂದಗಡೆ 4 ಹೊತ್ತು. ಈಗ ಹಿಂದಗಡೆ ಹಿಂಗೆ 4 ಹೊತ್ತು ಹಿಂಗೆ. ಹಾಂ ಪೂರ್ತಿ ವೈಡ್ ಯಾರ್ಕರು ಆಗಾಕತ್ತಿಲ್ಲ. ಅವರು ಪಿಚ್ ಮಾಡಿ ಸೀದಾ ಕೊಡಾಕತ್ತಾರ. ಅವ್ಗೆ ಎಷ್ಟು ಬಿಡ್ತು ಕೊಡಾಕತ್ತಾರ. ಹಂಗೆ ಬೀಸ ರಮ್ಮಂತ ಕೊಡ್ಬೇಕು. ಹಂಗೆ ಕೊಡಾಕತ್ತಾರ. 16 ಬಾಲಿಗೆ 26 ರನ್ ಬೇಕು ಬೈ. CSK ಗೆದ್ರು ಏನು ಡೌಟ್ ಇಲ್ಲ ಬೈ. ಇವತ್ತು ಟಾರ್ಗೆಟ್ ಚೇಂಜ್ ಮಾಡ್ತೈತೆ CSK ಫಿಕ್ಸ್. ಈ ಥರ ಬಾಲಿಂಗ್ ಹಾಕಿದ್ರೆ ಪಕ್ಕ ಗೆಲ್ತೈತಿ CSK ಫಿಕ್ಸ್. 14 ಬಾಲಿಗೆ 25 ರನ್ ಬೇಕು ಬೈ. ಇನ್ನು 2 ಬಾಲ್ ಚಲೋ ಹಾಕಿದ. ಈ 2 ಬಾಲ್ ಡಾಟ್ ಹಾಕಿದ್ರೆ ಏನಾಗಿ ಗೊತ್ತಾ? 12 ಬಾಲ್ 25 ರನ್ ಬೇಕಾಗತ್ತೆ. ಸ್ಟಿಲ್ ಗೆಟಬಲ್ CSKಗೆ. ಬಟ್ ಸ್ಟಿಲ್ ನಾ ಹೇಳಾಕತ್ತೀನಿ, ಒಂದು ಪ್ರೆಷರ್ ಆದ್ರೆ ಮೇಂಟೈನ್ ಮಾಡ್ಬೋದು ಬೈ. ಬಟ್ ಬೈ ಇಲ್ಲಿಂದ ಐತಲ್ಲ ಡಾಟ್ಸ್ ಹಾಕಿ ವಿಕೆಟ್ ಹತ್ಬೇಕು. ಡಾಟ್ಸ್ ಜೊತೆಗೆ ವಿಕೆಟ್ ಹತ್ತಿದ್ರೆ LSG ಕ್ಯಾನ್ ಮೇಕ್ ಅ ಕಮ್ ಬ್ಯಾಕ್. ಇಲ್ಲಾಂದ್ರೆ CSK ಎತ್ಕೊಂಡು ಹೋಗ್ತೈತಿ. ಡಾಟ್ ಮಾಡಿದ್ರೂ ಒಂದು 6 ಒಂದು 4 ವಾಪಸ್ ಪೂರ್ತಿ ಪ್ರೆಷರ್ LSG ಮೇಲೆ. 13 ಬಾಲಿಗೆ 25 ರನ್. ಏನು ಮಾಡ್ತಾನೆ ಅವೇಶ್ ಖಾನ್? ವಿಕೆಟ್ ಎತ್ತಿದ್ರೆ ಒಂಚೂರು LSG ಕಮ್ ಬ್ಯಾಕ್ ಮಾಡ್ದಂಗೆ. ಇಲ್ಲಾಂದ್ರೆ 4 ಇಲ್ಲ ಓ ಎಂಥ ಫೀಲ್ಡಿಂಗ್ ಅಬ್ಬಾ, ಸೆಕ್ಸಿ ಫೀಲ್ಡಿಂಗ್. 1 ರನ್ ಬಂತು, 1 ರನ್ ಬೈ. 4 ಹೋತ್ ಅನ್ಕೊಂಡು ಹೆವಿ ಫೀಲ್ಡಿಂಗ್ ಮಾಡ್ದ. ಮಸ್ತ್ ಫೀಲ್ಡಿಂಗ್ ಮಾಡ್ದ ಬೈ. ಆಕಾಶ್ ದೀಪ್ ಬೆಂಕಿ ಬೈ. 11 ಬಾಲಿಗೆ 20 ರನ್ ಬೇಕು. 1ನೇ ಬಾಲು 4 ಹೊಡೆದ ಶಿವಮ್ ದುಬೆ. ಫೀಲ್ಡರಿಗೆ ಹಿಡೋಕ್ಕಾಗಲಿಲ್ಲ. 1ನೇ ಬಾಲ್ 4 ಹೊತ್ತು. 2ನೇ ಬಾಲ್ ಏನಕ್ಕೈತಿ ಬೈ? ನೋ ಬಾಲ್ ಅನ್ಸುತ್ತೆ ಬೈ. ಇದು ನೋ ಬಾಲ್ ಅನ್ಸುತ್ತೆ. 6 ಬೈ 6 CSK ಪಕ್ಕ. ನೋ ಬಾಲ್ ಹೇಳಿಲ್ಲ ನಾನು, ನೋ ಬಾಲ್ ಅದಂತೇಳಿ. ನೋ ಬಾಲು +6 7 ರನ್ ಮುಗಿಯುತ್ತೆ ಮ್ಯಾಚ್. ಇಲ್ಲೇ ಢಮಾರ್.
ಎಲ್ಲ 11 ಬಾಲ್ 13 ರನ್. CSK ಈ ಮ್ಯಾಚ್ ವಿನ್ ತಿಳ್ಕೊಂಬಿಡಿ. CSK ಮ್ಯಾಚ್ ವಿನ್. ಪಾಪ ರಿಷಬ್ ಪಂತ್ ಮಾತಾಡ್ತಾರೆ ಬೇಜಾರಾಗ್ಬಿಟ್ಟಾರೆ. ಬೈ ನೋ ಬಾಲ್ ಬೈ, ಅದು ನೋ ಬಾಲ್, ಅದು ನೋ ಬಾಲ್ ಪೂರ್ತಿ ಕರೆಕ್ಟ್ ಆಗಿ ಹೆಂಗ್ ನೋಡ್ದ, ಪೂರ್ತಿ ನೋ ಬಾಲ್. ಶಿವಮ್ ದುಬೆ 6 ಎಡೆ ಅದ ಹುಡ್ಸೋಳೆ ಮಗ, ಅವನ್ಗೇನೆ ಆ ಪರಿ ನೋ ಬಾಲ್ ಹಾಕ್ಯಾನ ಪಾಪ ಶಿವಮ್ ದುಬೆ. ರಿಷಬ್ ಪಂತ್ ಬೇಜಾರು ಮಾಡ್ಕೊಂಡ. ಮುಗೀತು. ಧೋನಿ ಫಿನಿಶಿಂಗ್ ಆಫ್ ಇನ್ ಸ್ಟೈಲ್ ಅಂತೇಳಿ ಅವನ ಹೊಡೆದು ಮ್ಯಾಚ್ ಮುಗಿಸ್ಬಿಡ್ತಾನೆ ಪಕ್ಕ. ಫ್ರೀ ಹಿಟ್ ಬೇರೆ, ಈ ಬಾಲ್ 6 ಹೋತಂದ್ರೆ ಮುಗಿಯತ್ತೆ ಈ ಮ್ಯಾಚ್. ಬಾಲ್ ಏನಾತ ಸಿಂಗಲ್. ಬಟ್ ಬೈ CSK ಮ್ಯಾಚ್ ಗೆಲ್ತೈತಿ. 10 ಬಾಲಿಗೆ 12 ರನ್ ಬೇಕು ವಿನಾಕೆ CSK. 7 ಬಾಲಿಗೆ 9 ರನ್ ಬೇಕು ಬೈ, 7 ಬಾಲಿಗೆ 9 ರನ್. ಈ ಓವರ್ ದ ಲಾಸ್ಟ್ ಬಾಲ್ ಧೋನಿ ಏನಾದರೂ 6 ಗಿಕ್ಸ್ ಹೊಡೆದ ಅಂದ್ರೆ ಮುಗೀತು. ಆಲ್ರೆಡಿ 9 ಬಾಲಿಗೆ 21 ರನ್ ಹೊಡೆದಾನೆ. 230 ಸ್ಟ್ರೈಕ್ನ್ಯಾಗ 9 ಬಾಲಿಗೆ 20 ರನ್. ಲಾಸ್ಟ್ 7th ಬಾಲ್ 7 ಬಾಲ್ 9 ರನ್. ಈ ಬಾಲ್ ನಿಜ ಡಿಫೈನ್ ಮಾಡ್ತೀವಿ. 4-6 ಹೋದ್ರೆ ಮುಗೀತು ಕತಿ, ಕಂಪ್ಲೀಟಾಗಿ ಡೆಡ್. ಏನಾಯ್ತು ಹೊಡೆದ ಬಾಯ್, ಹೊಡೆದ ಹೇಳಿದ್ನಿಲ್ಲ ನಾನು 6 ಅಥವಾ 4 ಮ್ಯಾಚ್ ಖಲಾಸ್ ಅಂತೇಳಿ. ಹೊಡೆದ 4 ಹೊಡೆದ ಧೋನಿ 4 ಹೊಡೆದ. 6 ಬಾಲು 5 ರನ್ ಬೈ. 6 ಬಾಲು ಒಂದು 8 ರನ್, 6 ಬಾಲು 9 ರನ್ ಇದ್ರೆ ಏನೋ ಸ್ವಲ್ಪ ಡಿಫೆಂಡ್ ಮಾಡ್ತಿದ್ರೆ ಏನೋ ಮ್ಯಾಜಿಕ್ ಹಾಕಿತ್ತು. ಮ್ಯಾಜಿಕ್ ಅಂತೇಳಿ ಲವಡ ಮ್ಯಾಜಿಕ್ ಹಾಕೈತಿದ್ ಮೇಲಿಂತ. 6 ಬಾಲಿಗೆ 5 ರನ್ 4 ಹೊಡೆದವ. ಲಾಸ್ಟ್ ಓವರ್ ಯಾವನ್ ಹಾಕ್ತಾನೋ 5 ರನ್ ಹೆಂಗೆ ಡಿಫೆಂಡ್ ಮಾಡ್ತಾರೋ ಆಗಲ್ಲ, ಆಗಿರೋದು ಕೈಯಿಲ್ಲ. 6 ಬಾಲು 5 ರನ್. ಆವೇಶ್ ಖಾನ್ ಬಾಲಿಂಗ್ ಹಾಕತ್ತಾನ. ಫಸ್ಟು ಸಿಂಗಲ್ ಬಂತು, ಧೋನಿಗೆ ಸ್ಟ್ರೈಕ್ ಕೊಟ್ಟವ, ಧೋನಿನ ಮುಗಿಸ್ತಾನೆ. ಧೋನಿನ ಫಿನಿಶಿಂಗ್ ಶಾಟ್ ಹೊಡೆಯೋದು ನನಗೆ ಯಾಕೆ ಹಂಗೆ ಅನ್ಸಾಗುತ್ತೆ. 10 ಬಾಲಿಗೆ 25 ರನ್ ಹೊಡೆದಾನ ಭಯವ. 10 ಬಾಲಿಗೆ 25 ರನ್, 250 ಸ್ಟ್ರೈಕ್ ರೇಟ್ನಾಗ ಆಟಾಡೇನಿ ಇವತ್ತು ಧೋನಿ. ಬೌಲಿಂಗ್ ಅಂತೂ ಚಲೋ ಆಗ್ತಿಲ್ಲ. LSG ಇದ್ರದ್ದು ಲಾಸ್ಟ್ 5 ಓವರ್ ಚೂತ್ಯ ಬೌಲಿಂಗ್ LSG ಅವತ್ತು. ಸ್ಟಾರ್ಟಿಂಗ್ 15 ಓವರ್ ಅಷ್ಟು ಚಲೋ ಹಾಕಿ, ಸ್ಟಾರ್ಟಿಂಗ್ ಒಂದು 2 ವಿಕೆಟ್ ಬಿಡೋವರೆಗೂ ಓಕೆ ಅನ್ನೋ ಥರ ಇತ್ತು ಬೌಲಿಂಗ್. ಆಮೇಲೆ ಚಲೋ ಕಮ್ ಬ್ಯಾಕ್ ಮಾಡಿದ್ರೆ 15 ಓವರ್ಗೂ ಲಾಸ್ಟ್ 5 ಓವರ್ ಚೂತ್ಯ ಬೌಲಿಂಗ್ ಅವತ್ತು. ಮುಗೀತು. 5 ಬಾಲಿಗೆ 4 ರನ್ ಬೇಕು. ಇನ್ನು ಏನು ಟ್ರೈ ಮಾಡಾಕತ್ತಾರೋ LSG ಅವರು. ಅಯ್ಯೋ ಮುಗೀತು. 4 ರನ್ ಏನು ವಿಕೆಟ್ ಹೋದ್ರೂ ಹೊಡಿತಾರೆ ಅವ್ರು, ಡಾಟ್ ಆದ್ರೂ ಹೊಡಿತಾರೆ ಅವ್ರು. ಓ ಮೈ ಗಾಡ್. ಕಂಟಿನ್ಯೂ ಮ್ಯಾಚ್ ಸೋತ್ ಆದಮೇಲೆ ಇವತ್ತು ಫಸ್ಟ್ ವಿನ್ CSKದು. LSG ಇದ್ದಾಗ ಪಂತ್ ಚಲೋ ಆಡ್ದ, ಅವನೊಂದು ಮಿಚಲ್ ಮಾರ್ಷ್ ಚಲೋ ಆಡ್ದ, ಧೋನಿ ಚಲೋ ಆಡ್ದ. ಈಗ CSKದಾಗ ದುಬೆ ಮತ್ತು ಧೋನಿ ಇವ್ರೇನು ಫಿನಿಷರ್ ಅಂತಾರ, ಇವರಿಬ್ಬರು ಇವತ್ತು ಫಿನಿಷ್ ಮಾಡತ್ತಾರ. CSKಗೆ 1 ಹಿಟ್ ಅವೇ, 1 ಶಾಟ್ ಮ್ಯಾಚ್ CSK ಗೆಲ್ತೈತಿ. ಬಟ್ ಸ್ಟಿಲ್ ಏನು ಮಾಡ್ತಾನಿವ ಆವೇಶ್ ಖಾನ್. ಧೋನಿ ಬಂದ, ಧೋನಿ ಸ್ಟ್ರೈಕಿಗೆ ಒಳ್ಳೆ ಯಾರ್ಕರ್ ಹಾಕಿದ ಬೈ. ಸಿಂಗಲೂ ಬರಲಿಲ್ಲ. 4 ಬಾಲಿಗೆ 3 ರನ್, 4 ಬಾಲಿಗೆ 4. CSK ಗೆತ್ತು. CSK ಈ ಮ್ಯಾಚ್ ಗೆತ್ತು. ಡಿಂಗ ಚಿಕನ್ ಕಂಟಿನ್ಯೂ ಸೋತು ಮ್ಯಾಚ್ ಗೆದ್ರಪ್ಪ. ವಿನ್ನಿಂಗ್ ಶಾಟ್ ಧೋನಿ ಹೊಡಿತಾರೆ ಅಂದ್ಕೊಂಡೆ, ದುಬೆ ಹೊಡೆದ. 37 ಬಾಲಿಗೆ 43 ರನ್ನು, ಧೋನಿ 11 ಬಾಲಿಗೆ 26 ರನ್. ಇವತ್ತು ಫಿನಿಷ್ ಮಾಡಿದ್ರೆ CSK ಫ್ಯಾನ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಯ್ತು. ಹುಫ್ ಅಂತ ಸಮಾಧಾನ. ಚಲೋ ಆಡಿದ್ರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬ್ಯಾಟಿಂಗ್ ಅಷ್ಟೊಂದೇನು ಚಲೋ ಮಾಡಲಿಲ್ಲ. ಆ್ಯಕ್ಚುಲಿ ನಿಕೋಲಸ್ ಪೂರನ್ ಫ್ಲಾಪ್ ಆಗ್ಬಿಟ್ಟ. ಬ್ಯಾಟರ್ ಐಡಿನ್ ಮಾಕ್ರಮ್ ಫ್ಲಾಪ್ ಆಗ್ಬಿಟ್ಟ. ಮಿಚಲ್ ಮಾರ್ಷ್ ಒಂದು 30 ರನ್ ಹೊಡೆದ, ಆಮೇಲೆ ಒಂದು 60 ರನ್ ಪಂತ್ ಹೊಡೆದ. ಆಮೇಲೆ ಧೋನಿ ಒಂದು ಸ್ವಲ್ಪ ಆಟ ಆಡ್ದ, ಅಬ್ದುಲ್ ಶಮಾದ್ ಒಂದು ಸ್ವಲ್ಪ ಆಟ ಆಡ್ದ. ಡೇವಿಡ್ ಮಿಲ್ಲರ್ಗೂ ಅಷ್ಟೊಂದು ಸ್ಟ್ರಾಂಗ್ ಫಿನಿಷ್ ಮಾಡೋಕ್ಕಾಗಲಿಲ್ಲ. 166 ಕೊಟ್ಟಿದ್ರು ಟಾರ್ಗೆಟ್. ಚೆನ್ನೈ ಅವರು ಇಬ್ಬರು ಓಪನರ್ಸ್ ಚಲೋ ಆಡಿದ್ರೆ. ಜಡೇಜಾ ಫ್ಲಾಪ್ ಅದ, ತ್ರಿಪಾಠಿ ಫ್ಲಾಪ್ ಅದ, ಶಂಕರ್ ಫ್ಲಾಪ್ ಅದ. ಟಾರ್ಗೆಟ್ ಅಷ್ಟೊಂದು ಜಾಸ್ತಿ ಇರಲಿಲ್ಲ. ಇಲ್ಲಿ ದುಬೆ ಮತ್ತು ಧೋನಿ ಇಬ್ಬರು ನಿಂತ್ಕೊಂಡು ಆಟ ಆಡಿದ್ರೆ, ಚಲೋ ಆಡಿದ್ರೆ. LSGದವ್ರು ಚೂತ್ಯ ಬೌಲಿಂಗ್ ಮಾಡಿದ್ರು. ಅದಕ್ಕೆ CSKದವ್ರಿಗೆ ಇನ್ನೂ ಈಸಿ ಆಯ್ತು ಈ ಮ್ಯಾಚ್ ಫಿನಿಷ್ ಮಾಡೋಕೆ. CSK ಈ ಮ್ಯಾಚ್ ಗೆದ್ರು 10th ಪೊಸಿಷನ್ದಾಗ ಐತಿ. ಇನ್ನು 10th ಪೊಸಿಷನ್. 7 ಮ್ಯಾಚ್ ಆಡ್ಯಾರ, 2 ಮ್ಯಾಚ್ ಗೆದ್ದಾರ, 5 ಮ್ಯಾಚ್ ಸೋತಾರ. 4 ಪಾಯಿಂಟ್ಸ್, -1.28 ರನ್ ರೇಟ್ದಾಗ ಅದಾರ. ಇನ್ನು 10ನೇ ಪೊಸಿಷನ್ದಾಗ ಅದಾರ. ಈಗ ಹಂಗೆ ನೋಡಿದ್ರೆ CSKಗೆ ಹಾಫ್ ವೇ, ಅರ್ಧ ಟೂರ್ನಮೆಂಟ್ ಮುಗ್ದೈತಿ. ಈಗ ಇನ್ನು ಅರ್ಧ ಟೂರ್ನಮೆಂಟ್ ಏನು ಮಾಡ್ತಾರಂತ ನೋಡ್ಬೇಕು, ಗೊತ್ತಾಗೈತಿ ಏನು ಮಾಡ್ತಾರಂತ ಹೇಳಿ. ಬಟ್ ಎನಿವೇಸ್ CSK ವಿನ್ ಆಯ್ತು. ಆ ಲೆವೆಲಿಗೆ ಎಕ್ಸಾಕ್ಟಿಂಗ್ ಮ್ಯಾಚ್ ಏನೂ ಆಗಲಿಲ್ಲ. ಯಾಕಂದ್ರೆ LSGದವ್ರು ಚೂತ್ಯ ಬೌಲಿಂಗ್ ಮಾಡಿ ಅವನೇ ಮ್ಯಾಚ್ನ ಬಿಟ್ಕೊಟ್ಬಿಟ್ರು. ಬಟ್ ಎನಿವೇಸ್ ಚಲೋ ಆಗೈತೆ ಮ್ಯಾಚ್. CSK ಫ್ಯಾನ್
ಹ್ಯಾಪಿಯಾಗಿ ಹಾಲು ಕುಡ್ದು ಮಕ್ಕೋರಿ ಇವತ್ತು. ಬಾಯ್.